ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಏನಿವತ್ತು 1000 ದಿನ ಆಚರಣೆ ಮಾಡಿದ್ದೀನಿ ಅಂತೇಳಿ ಇವತ್ತು ದೊಡ್ಡದಾಗಿ ಒಂದು ಸಭೆ ಸಮಾರಂಭಗಳು ಮಾಡಿ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ದೊಡ್ಡದಾಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ಇವತ್ತು ನಾನು ಸಿದ್ದರಾಮಯ್ಯನವರು ಕೇಳಕ್ ಬಯಸ್ತೀನಿ, ಇಡೀ ರಾಜ್ಯದಲ್ಲಿ ಹಾರ್ಟಿಕಲ್ಚರ್ಗೆ, ಅಗ್ರಿಕಲ್ಚರ್ಗೆ, ಸಿರಿಕಲ್ಚರ್ಗೆ ಯಾವುದೇ ತರ ಅನುದಾನಗಳು ಕೊಟ್ಟಿಲ್ಲ. ಇನ್ನ ರೈತರ ಮೇಲೆ ಇವ್ರಿಗಿರುವಂತ ಕಾಳಜಿ, APMCಗಳಿಗೆ ಕೋಲಾರದಲ್ಲಿ 23ರಲ್ಲಿ ಫಸ್ಟ್ ಬಜೆಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು, ಸೆಕೆಂಡ್ ಬಜೆಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು, ಮತ್ತೆ ನೆಕ್ಸ್ಟ್ ಬಜೆಟ್ ಅಲ್ಲೂ ಕೊಡ್ತೀನಿ ಅಂತ ಹೇಳಿಲ್ಲ. ಇವತ್ತು ಏಷ್ಯಾದಲ್ಲೇ ನಂಬರ್ 2 ಮಾರ್ಕೆಟ್ ಇನ್ ಕೋಲಾರ. ಬಜೆಟ್ ಅಲ್ಲಿ ನಾವು ದುಡ್ಡು ಬಿಡುಗಡೆ ಮಾಡ್ತೀರಿ, APMCನ ಡೆವಲಪ್ ಮಾಡ್ತೀನಿ ಅಂತ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 13ರಲ್ಲಿ ಇದ್ದಾಗೂ ಕೂಡ, ಇವಾಗ 23ರಲ್ಲಿ ಇದ್ದಾಗೂ ಕೂಡ ಯಾವುದೇ ತರ APMCಗಳು ಡೆವಲಪ್ಮೆಂಟ್ ಆಗಿಲ್ಲ. ಆಮೇಲೆ APMCಗೆ 2008ರಲ್ಲಿ ಏನೋ ಅವತ್ತು ಇದು ಮಾಡಿದ್ದು, ಎಂಪ್ಲಾಯೀಸ್ ತಗೊಂಡಿದ್ದು, ಇವತ್ತು ಕೂಡ ತಗೊಂಡಿಲ್ಲ. ಏನಿವತ್ತು ಕೃಷಿಕರಿದ್ದಾರೆ, ಕೃಷಿಕರ ಪರವಾಗಿ ಈ ಸರ್ಕಾರಕ್ಕೆ ಬಹಳ ಒಂದು ತಾತ್ಸಾರ, ನೆಗ್ಲಿಜೆನ್ಸಿ. ಆದ್ರೆ ಏನು ಮಾಡ್ತಾ ಇಲ್ಲ ಸಿದ್ದರಾಮಯ್ಯನಿಗೂ ಗೊತ್ತು. ನಾನೆಲ್ಲ ಬಾಗಿಗಳು ಕೊಟ್ಬಿಟ್ಟು ಇರೋದು ಹಣ ಎಲ್ಲ ಅದಕ್ಕೆ ಹೋಗ್ತಾ ಇದೆ, ಡೆವಲಪ್ಮೆಂಟ್ ಇಲ್ಲ. ನಿಜವಾಗೂ ಇದು ಡೆವಲಪ್ ಇಲ್ಲ. ರೈತರು ಆತ್ಮಹತ್ಯೆ ಆಗ್ತಾ ಇದೆ. ರೈತರಿಗಾಗ್ಲಿ, ಬಡವರಿಗಾಗ್ಲಿ, ಕಾರ್ಮಿಕರಿಗಾಗ್ಲಿ ಯಾರಿಗೂ ಕೂಡ ಇದರಿಂದ ಒಳ್ಳೇದಾಗ್ತಾ ಇಲ್ಲ. ಬಜೆಟ್ ಅಲ್ಲೂ ಕೂಡ ಕೋಲಾರಕ್ಕೆ ಏನ್ ಕೊಟ್ಟಿದ್ದಾರೆ ಸರ್? ಇವಾಗ ನಿಮ್ಗೂ ಗೊತ್ತಿದೆ. ಇವಾಗ ಕೋಲಾರ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳಿದ್ರು, ರಿಂಗ್ ರೋಡ್ ಕೊಡ್ತೀನಿ ಅಂತ ಹೇಳಿದ್ರು, APMC ಕೊಡ್ತೀನಿ ಅಂತ ಹೇಳಿದ್ರು, ಮತ್ತೆ ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತಂದ್ರು. ಯಾವ್ದು ಕೊಡ್ಲೇ ಇಲ್ವಲ್ಲ. 4 ಜನ MLAಗಳಿದ್ದಾರೆ, 2 MLCಗಳಿದ್ದಾರೆ ಇಲ್ಲಿ ಕೋಲಾರಲ್ಲಿ. ಇಷ್ಟೆಲ್ಲಾ ಪ್ರಭಾವಿ ನಾಯಕರು ಇದ್ಕೊಂಡು ಕೂಡ ಬಜೆಟ್ ಅಲ್ಲಿ ದುಡ್ಡಿಲ್ಲ, ಯಾವ್ದಕ್ಕೂ ದುಡ್ಡಿಲ್ಲ. ನೀವೇ ನೋಡ್ತಾ ಇದ್ರಲ್ಲ, ಕೋಲಾರ, ಶ್ರೀನಿವಾಸಪುರ ಎಲ್ಲ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾವುದೇ ತರ ಯಾವ ತಾಲೂಕು ಕೊಟ್ಟಿಲ್ಲ. ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರನ ತೆಗಿಬೇಕು. ಮುಂದೆ NDA ಸರ್ಕಾರನ ಅಧಿಕಾರಕ್ಕೆ ಬಂದಂಗಿದ್ರೆ ಅವಾಗ ಎಲ್ರದ್ದು ಒಂದು ಉಜ್ವಲ ಭವಿಷ್ಯ ಇರುತ್ತೆ ಅಂತ ನನ್ನ ದೃಷ್ಟಿ.